ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಗೋಬಿ 65 ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ನಾನು ಗೋಬಿ ಈ ಥರ ಕಟ್ ಮಾಡಿಕೊಂಡು ಒಂದ್ಸಲ ವಾಶ್ ಮಾಡಿ, ಹಾಗೆ ನಾನು ಬಿಸಿನೀರಲ್ಲಿ ಇದನ್ನ 150% ಬೇಯಕ್ಕೆ ಇಕ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾನು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಕ್ತಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ 6 ಸ್ಪೂನ್ ಮೈದಾ ಹಿಟ್ಟು ತಗೋತಾ ಇದ್ದೀನಿ. 6 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಾದ್ಮೇಲೆ ಇಲ್ಲಿ ನಾನು 3 ಸ್ಪೂನ್ ಕಾರ್ನ್ಫ್ಲೋರ್ ತೊಗೋತಿದ್ದೀನಿ. ನಾವು ಏನು ಮೈದಾ ಹಿಟ್ಟು ತೊಗೊಂಡಿರ್ತೀವೋ ಅದು ಅರ್ಧರಷ್ಟು ನಾವು ಕಾರ್ನ್ಫ್ಲೋರ್ ತೊಗೋಬೇಕು. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನಾವು ಅಕ್ಕಿ ಹಿಟ್ಟು ಹಾಕೋಬೋದು. ಹಾಗೆ ನಾನು ಮಸಾಲಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ, 1/4 ಸ್ಪೂನ್ ಗರಂ ಮಸಾಲ ಮತ್ತು 1/4 ಸ್ಪೂನ್ ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಗೆ ನಾನು ಡ್ರೈ ಕಲಿಸ್ಕೋತಾ ಇದ್ದೀನಿ. ಆಯಿಲ್ 1 to 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಾನು ಹಿಂಗೆ ಡ್ರೈ ಕಲಿಸ್ಕೋತಾ ಇದ್ದೀನಿ. ಫಸ್ಟು ನಾವು ನೀರು ಹಾಕ್ಕೊಳ್ದೇನೆ ಹಾಗೆ ಡ್ರೈ ಕಲಿಸ್ಕೊಂಡ್ರೆ ಒಳ್ಳೆಯದು. ಸೊ ಅದಕ್ಕೆ ನಾನು ಹಾಗೆ ಡ್ರೈ ಕಲಿಸ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಮಸಾಲ ಐಟಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಹಾಗೆ ಕಲಿಸ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸೊ ಅದಕ್ಕೆ ನಾನು ನೋಡಿಕೊಂಡು ಹದ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಳ್ಳೆಯದು. ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಗೋಬಿ 65ಗೆ ಬೈಂಡಿಂಗು ಚೆನ್ನಾಗಿರುತ್ತೆ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಬೋಂಡಾ ಥರ ಮಾಡ್ಕೋತೀವಲ್ಲ ಆ ಥರ ಹಿಟ್ಟು ಮಾಡ್ಕೋಬಾರ್ದು. ಸೊ ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಗೋಬಿ 65 ತುಂಬ ರುಚಿಯಾಗಿ ಬರುತ್ತೆ. ಇದರಲ್ಲಿ ಬ್ಯಾಟರ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಸೊ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಅರ್ಧ ಬೇಯಿಸ್ಕೊಂಡಿರುವಂತಹ ಗೋಬಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೋಬಿನೂ ಪೂರ್ತಿ ಬೆಂದಿರೋ ಅವಶ್ಯಕತೆ ಇಲ್ಲ, ಒಂದು 50% ಬೆಂದಿದ್ರೆ ಸಾಕು. ಸೊ ಇದಕ್ಕೆ ಈ ಥರ ನೀಟಾಗಿ ಒಂದೊಂದು ಗೋಬಿಗೂ ನೀಟಾಗಿ ಬೈಂಡ್ ಮಾಡ್ತಾ ಇದ್ದೀವಿ. ನೀಟಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹಿಟ್ಟು ಕಲಸಿದ ತಕ್ಷಣ ನಾವೇನು ಸ್ವಲ್ಪ ಹೊತ್ತು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಿಟ್ಟು ಕಲಸಿದ ತಕ್ಷಣ ನಾವು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಏನು ಬಿಸಿ ಎಣ್ಣೆ ಹಾಕಬೇಕು ಆ ಥರ ಏನೂ ಇಲ್ಲ. ಬಿಕಾಸ್ ನಾವಿಲ್ಲಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೇ ಸಾಕು, ಕ್ರಿಸ್ಪಿನೆಸ್ ಬರುತ್ತೆ. ಸೊ ಇಲ್ಲಿ ಎಣ್ಣೆ ಕಾಯ್ತಿದೆ. ಸೊ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಗೋಬಿ, ಅದನ್ನು ನಾನಿಲ್ಲಿ ಒಂದೊಂದೇ ಎಣ್ಣೆಗೆ ಬಿಡ್ತಿದ್ದೀನಿ. ಸೊ ಈ ಮಳೆಗಾಲಕ್ಕೆ ಒಂದು ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಕಾಫಿ ಜೊತೆಗೆ ಅಥವಾ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಈ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮಾನ್ಸೂನ್ ಸೀಸನಲ್ಲಿ ಖಾರನೂ ಅಷ್ಟೊಂದು ಜಾಸ್ತಿ ಇರಲ್ಲ, ಮೈಲ್ಡಾಗಿ ಪರ್ಫೆಕ್ಟಾಗಿರುತ್ತೆ. ಸೊ ನಾನಿಲ್ಲಿ 2 ಕಡೆ ಬೇಯಿಸ್ಕೊತಿದ್ದೀನಿ. ನಾವೇನು ಹಾಕಿದ್ವಲ್ಲ ಅದನ್ನು ಮೇಲೆ ಕೆಳಗೆ ಮಾಡಿ ಹಾಗೆ 1-2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಎಣ್ಣೆ ಕಾಯ್ದಿರತ್ತಲ್ಲ, ಸೊ 2 ಮಿನಿಟ್ಸ್ ಈ ಥರ ಬೇಯಿಸ್ಕೊಂಡ್ರೆ ಸಾಕು. ಸೊ ನಾನೇನು ಗೋಬಿ ಹಾಕಿ ಕಲಿಸಿದ್ನಲ್ಲ ಅದನ್ನೆಲ್ಲ ನಾನು ಒಂದೇ ಸಲ ಹಾಕ್ಕೊಂಡಿಲ್ಲ. ಸೊ ಬ್ಯಾಚ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸೊ ಇದು ಫಸ್ಟ್ ಬ್ಯಾಚಲ್ಲಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ಅಟ್ ಎ ಟೈಮ್ ಹಾಕ್ಬಿಟ್ರೆ ಗೋಬಿ ಒಂದಕ್ಕೊಂದು ಕಂಟ್ಬಿಟ್ಟು ಇದಾಗತ್ತೆ ಅಂದ್ಬಿಟ್ಟು, ಸರಿಯಾಗಿ ಬೇಯಲ್ಲ ಅಂದ್ಬಿಟ್ಟು ನಾನಿಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಬೆಂದಿದೆ ನೋಡಿ. ಸೊ ಈ ಥರ ನೀಟಾಗಿ ಬೆಂದಾದಮೇಲೆ ನಾನು ಇಲ್ಲಿ ಎತ್ತಿಕ್ತಿದ್ದೀನಿ. ಅದೇ ನಾನು ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಚಿಲ್ಲಿನೂ ಹಾಕೋಬೋದು. ನಾವು ಚಿಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ. ನಾನಿಲ್ಲಿ ತುಂಬಾ ಫ್ರೈ ಮಾಡಲಿಲ್ಲ, ಬಿಕಾಸ್ ಬಿಸಿ ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡಿದ್ರೆ ಕರ್ಬೇವಿನ ಸೊಪ್ಪು ಬೇಗ ಪುಡಿ ಆಗುತ್ತೆ ಅಂತ. ನಾನಿಲ್ಲಿ ಒಲೆ ಆಫ್ ಮಾಡಿದ್ದೀನಿ, ಒಲೆ ಆನ್ ಮಾಡಿಲ್ಲ. ಬಿಕಾಸ್ ಎಣ್ಣೆ ಬಿಸಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಆಫ್ ಮಾಡಿ ಬಿಸಿ ಇರೋ ಎಣ್ಣೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಗೋಬಿ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್